ಎಲ್ರಿಗೂ ನಮಸ್ಕಾರ. ಇವತ್ತು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋಣ. ಇದಕ್ಕೆ ಮೆಂತ್ಯ ಸೊಪ್ಪಿನ ಚಪಾತಿ, ಮೆಂತ್ಯ ಸೊಪ್ಪಿನ ರೋಟಿ, ಮೇಥಿ ಥೇಪ್ಲ ಅಂತಲೂ ಕರೀತಾರೆ. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಲಿಕ್ಕೆ ನಾನಿಲ್ಲಿ 3/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. 1 ಕಪ್ಪು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿದ ಮೆಂತ್ಯ ಸೊಪ್ಪು, ಸಣ್ಣ ಕಪ್ಪಿನಲ್ಲಿ ಮೊಸರು, ಜೀರಿಗೆ, ಸಣ್ಣಗೆ ಕಟ್ ಮಾಡಿದ ಕಾಯಿ ಮೆಣಸು, ಕೆಂಪು ಮೆಣಸಿನ ಪುಡಿ, ಅರಶಿನ ಪುಡಿ, ಸ್ವಲ್ಪ ಓಮ, ಎಣ್ಣೆ ಹಾಗೂ ಉಪ್ಪು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಕರಗಿದ ನಂತರ ಇದಕ್ಕೆ ಗೋಧಿ ಹಿಟ್ಟು, ಜೀರಿಗೆ, ಓಮ, ಅರಶಿನ, ಕೆಂಪು ಮೆಣಸಿನ ಪುಡಿ, ಕಾಯಿ ಮೆಣಸು, ಮೊಸರು, ಮೆಂತ್ಯ ಸೊಪ್ಪು ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಪುನಃ ನೀರು ಹಾಕಿ ಇದನ್ನು ಕಲಿಸ್ತೇನೆ. ಚಪಾತಿ ಹಿಟ್ಟಿನ ಥರ ಆಗಬೇಕು. ಈಗ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಪುನಃ ಇದನ್ನು ಮಿಕ್ಸ್ ಮಾಡುವ. ನೋಡಿ ಹೀಗೆ ಇದನ್ನೊಂದು ಅರ್ಧ ಗಂಟೆ ಹೀಗೇ ಇಟ್ಟು ಬಿಡುವ. ನೋಡಿ ಹೀಗೆ ಇದರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ. ಈಗ ಇದರಿಂದ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳುವ. ಈಗ ಚಪಾತಿ ಲಟ್ಟಿಸಿಕೊಳ್ಳುವ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿ ಚಪಾತಿ ಲಟ್ಟಿಸುವ. ಇದನ್ನು ಎಷ್ಟು ತೆಳು ಆಗ್ತದೆ ಅಷ್ಟು ತೆಳುವಾಗಿ ಮಾಡಿದರೆ ಚೆನ್ನಾಗಿರ್ತದೆ. ಹೀಗೆ ನೋಡಿ ಇದನ್ನು ಬಿಸಿಯಾದ ತವಕ್ಕೆ ಹಾಕಿ ಹೀಗೆ ಕಾಯಿಸುವ. ಒಂದು 2 ನಿಮಿಷ ಬಿಟ್ಟು ಇದನ್ನು ಮಗುಚಿ ಹಾಕಬೇಕು. ಈಗ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. 2 ಸೈಡಿಂದ ಚೆನ್ನಾಗಿ ಕಾಯಿಸಬೇಕು. ಹೀಗೆ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಯಿತು. ನಾನೀಗ ಇಲ್ಲಿ ಇನ್ನೊಂದು ಚಪಾತಿನ ಹಾಕ್ತಾ ಇದ್ದೇನೆ. ಹೀಗೆ ಮಾಡಿದ್ರಿಂದ ಚಪಾತಿ ಸಾಫ್ಟ್ ಆಗಿರುತ್ತೆ. ಇದನ್ನು 2 ದಿವಸ ಇಟ್ಟು ಕೂಡ ತಿನ್ನಬಹುದು. ಇದನ್ನು ಬೆಳಗಿನ ಹೊತ್ತಿನ ಚಾದೊಟ್ಟಿಗೆ ತಿನ್ನಬಹುದು. ಇದು ಚಪಾತಿ ಹೆಲ್ದಿ ಕೂಡ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.